ನೇಗಿಲ ಗೂಡಲು ಹೋಲಿಸಬೇಕು. ಕೇಳಿ, ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರ ಪ್ರಾಯೋಜಿತ ಕಾರ್ಯಕ್ರಮ UAHS ನೇಗಿಲ ಮಿಡಿತ. ರೈತ ಬಾಂಧವರಿಗೆ ನಮಸ್ಕಾರಗಳು. ನನ್ನ ಹೆಸರು ಡಾಕ್ಟರ್ ಸುರೇಶ್ ಕುಮಾರ್ ಬಿ. ತೋಟಗಾರಿಕೆ ವಿಜ್ಞಾನಿಯಾಗಿ ಕೃಷಿ ವಿಜ್ಞಾನ ಕೇಂದ್ರ ಮೂಡಿಗೆರೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದೇನೆ. ಇಂದು ನಾವು ಅಡಿಕೆಯಲ್ಲಿ ಅಂತರ ಬೆಳೆಯಾಗಿ ಈ ಅವರೆಕಾಯಿ ಬೇಸಾಯದ ಬಗ್ಗೆ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ನಿಮ್ಮೆಲ್ಲ ಗೊತ್ತಿರಬಹುದು ರೈತ ಬಾಂಧವರೇ, ಅಡಿಕೆ ಇತ್ತೀಚೆಗೆ ಬಹಳಷ್ಟು ಪ್ರದೇಶದಲ್ಲಿ ವಿಸ್ತಾರವಾಗುತ್ತಿದೆ. ಈ ಅಡಿಕೆ ಕೃಷಿಯಲ್ಲಿ ಮುಖ್ಯ ಸಮಸ್ಯೆಗಳೆಂದರೆ ಸಸಿಗಳನ್ನು ನೆಟ್ಟು ನಂತರ ಮೊದಲ ಇಳುವರಿ ಅಥವಾ ಫಸಲು ಕೊಡಲು ದೀರ್ಘಕಾಲ ತೆಗೆದುಕೊಳ್ಳುವುದು. ಇಳುವರಿ ನೀಡಲು ಮುಗಿಸಿದ ವರ್ಷಗಳಲ್ಲಿ ದೊರೆಯುವ ಕಡಿಮೆ ಆದಾಯ, ಕೀಟ ಮತ್ತು ರೋಗಗಳ ಹಾವಳಿ, ಪ್ರಕೃತಿ ವಿಪಾಕಗಳಿಂದಾಗುವಂತಹ ಆಕಸ್ಮಿಕ ನಷ್ಟ. ಇದಕ್ಕೆ ಒಂದು ಒಳ್ಳೆಯ ಪರಿಹಾರವೆಂದರೆ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯನ್ನು ಮಾಡುವುದು. ಹೆಚ್ಚಿನ ಆದಾಯ ಹಾಗೂ ನಿರಂತರವಾಗಿ ಹೆಚ್ಚಿನ ಇಳುವರಿಗಾಗಿ ಹೆಚ್ಚು ಬೆಳೆಗಳನ್ನು ಕಡಿಮೆ ಭೂಮಿಯಲ್ಲಿ ಬೆಳೆಸಬಹುದು. ಆದುದರಿಂದ ಅಂತರ ಬೆಳೆ ಅಥವಾ ಮಿಶ್ರ ಬೆಳೆಯ ಪದ್ಧತಿಗಳನ್ನು ಅನುಸರಿಸಬೇಕಾದುದು ಅತ್ಯಗತ್ಯವಾಗಿದ್ದು ಉತ್ಪಾದಕತೆ ಮತ್ತು ಆದಾಯವನ್ನು ಹೆಚ್ಚಿಸುವಲ್ಲಿ ನೆರವಾಗುತ್ತದೆ. ಅವರೆಕಾಯಿ ಇದು ಒಂದು ದ್ವಿದಳ ಧಾನ್ಯಗಳ ಬೆಳೆಯಾಗಿದ್ದು ಸುಮಾರು 70 ರಿಂದ 75 ದಿವಸಗಳಲ್ಲಿ ಕೊಯ್ಲಿಗೆ ಬರುವುದರಿಂದ ಈ ಬೆಳೆಯನ್ನು ಬೆಳೆ ಪದ್ಧತಿಯಲ್ಲಿ ಅಂತರ ಬೆಳೆಯಾಗಿ 5 ರಿಂದ 8 ವರ್ಷದ ಅಡಿಕೆ ತೋಟದಲ್ಲಿ ಬೆಳೆಯಬಹುದಾಗಿದೆ. ಹೀಗೆ ಮಾಡುವುದರಿಂದ ರೈತರಿಗೆ ಅಧಿಕ ಇಳುವರಿ ಕೊಡುವುದರ ಜೊತೆಗೆ ಸಾರಜನಕ ಸ್ಥಿರೀಕರಣದಿಂದ 25% ಸಾರಜನಕವನ್ನು ನಾವು ಈ ಸಾವಯವ ರೀತಿಯಲ್ಲಿ ಮಣ್ಣಿಗೆ ಸೇರಿಸಬಹುದು. ಅಡಿಕೆ ತೋಟದಲ್ಲಿ ಕಳೆ ನಿಯಂತ್ರಿಸಲು ಕಳೆನಾಶಕ ಬಳಸುವುದರಿಂದ ಮಣ್ಣು ತನ್ನ ಫಲವತ್ತತೆಯನ್ನು ಕಳೆದುಕೊಳ್ಳುತ್ತದೆ. ಅಡಿಕೆಯ ಬೇರಿಗೂ ಸಹ ಇದು ಹಾನಿಯನ್ನು ಉಂಟು ಮಾಡುತ್ತದೆ. ಅವರೆ ಬೆಳೆಯನ್ನು ಅಂತರ ಬೆಳೆಯಾಗಿ ಹಾಕುವುದರಿಂದ ರೈತರು ಈ ಸಮಸ್ಯೆಯಿಂದ ಸ್ವಲ್ಪ ದೂರವಿರಬಹುದು. ಇದಕ್ಕೆ ಬೇಕಾಗುವಂತಹ ಮಣ್ಣು, ಇದಕ್ಕೆ ನೀರು ಬಸಿದು ಹೋಗುವಂತಹ ಎಲ್ಲ ತರಹದ ಮಣ್ಣುಗಳಲ್ಲಿ ಇದನ್ನು ಬೆಳೆಯಬಹುದು. ಸಾಮಾನ್ಯವಾಗಿ ಮೇ, ಜೂನ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಇದನ್ನು ಬೆಳೆಯಬಹುದು. ಇದಕ್ಕೆ ತಳಿಗಳು ಬಂದಾಗ ಇದರಲ್ಲಿ ಹೆಬ್ಬಾಳ ಅವರೆ 3, ಹೆಬ್ಬಾಳ ಅವರೆ 4 ಹಾಗೂ ಇತ್ತೀಚೆಗೆ ಹೆಬ್ಬಾಳ ಅವರೆ 5 ಎಂಬುದು ಬಿಡುಗಡೆಯಾಗಿದೆ. ಹಾಗೆಯೇ ಅರ್ಕಾ ಜೈ, ಅರ್ಕಾ ವಿಜಯ್, ಅರ್ಕಾ ಅಮೋಘ, ಅರ್ಕಾ ಸೌಮ್ಯ, ಅರ್ಕಾ ಸಂಭ್ರಮ್ ಹಾಗೂ ಕೊಂಕಣ್ ಭೂಷಣ್, ಹೀಗೆ ಇದರಲ್ಲಿ ವಿವಿಧ ತಳಿಗಳನ್ನು ಸಹ ಅಭಿವೃದ್ಧಿಪಡಿಸಲಾಗಿದೆ. ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು: ಬೀಜ ಸುಮಾರು 30 kg ಬೇಕಾಗುತ್ತೆ ಪ್ರತಿ ಹೆಕ್ಟರಿಗೆ. ಹಾಗೆಯೇ 25 kg ಸಾರಜನಕ, 50 kg ರಂಜಕ, 20 kg ಪೊಟ್ಯಾಶ್ ಗೊಬ್ಬರ ಇದಕ್ಕೆ ಬೇಕಾಗುತ್ತದೆ. ಭೂಮಿಯನ್ನು ಹದ ಮಾಡಿದ ನಂತರ 45 ಸೆಂಟಿಮೀಟರ್ ಅಂತರದಲ್ಲಿ ಬೋದು ಮತ್ತು ಸಾಲುಗಳನ್ನು ತಯಾರಿಸಬೇಕು. ಶಿಫಾರಸು ಮಾಡಿದ ಪೂರ್ಣ ಪ್ರಮಾಣದ ಕೊಟ್ಟಿಗೆ ಗೊಬ್ಬರ ಅಂದರೆ 15 ರಿಂದ 20 ಟನ್ ಪ್ರತಿ ಹೆಕ್ಟರಿಗೆ. ಹಾಗೆಯೇ ರಾಸಾಯನಿಕ ಗೊಬ್ಬರಗಳನ್ನು ಸಾಲುವಿನಲ್ಲಿ ಬೀಜದಿಂದ ಬೀಜಕ್ಕೆ 15 ಸೆಂಟಿಮೀಟರ್ ಅಂತರವಿರುವಂತೆ ಬಿತ್ತನೆಯನ್ನು ಮಾಡಬೇಕಾಗುತ್ತದೆ. ಇನ್ನು ಮಣ್ಣು ಮತ್ತು ಹವಾಗುಣವಾಗಿ 3-4 ದಿವಸಗಳಿಗೊಮ್ಮೆ ನೀರನ್ನು ಹಾಯಿಸಬೇಕು ಹಾಗೂ ಭೂಮಿಯನ್ನು ಕಳರಹಿತವಾಗಿಡಬೇಕಾಗುತ್ತದೆ. ಇದರಲ್ಲಿ ಕೀಟಗಳ ಹಾವಳಿ ಬಹಳಷ್ಟು ಕಡಿಮೆ. ಸಾಮಾನ್ಯವಾಗಿ ಕಾಯಿ ಕೊರೆಯುವ ಹುಳು ಮತ್ತು ಸಸ್ಯಹೀನು ಇದಕ್ಕೆ ಬಾಧಿಸಬಹುದು. ಹಾಗೆಯೇ ಇನ್ನು ಕೊಯ್ಲು ಹಾಗೂ ಇಳುವರಿಗೆ ಬಂದಾಗ ತರಕಾರಿಗೆ ಎಳೆಯ ಕಾಯಿಗಳನ್ನು ಕೀಳಬೇಕು. ಕಾಯಿಗಳನ್ನು 3 ರಿಂದ 4 ದಿವಸಗಳ ಅಂತರದಲ್ಲಿ ಕೊಯ್ಲು ಮಾಡಬೇಕಾಗುತ್ತದೆ. ಪ್ರತಿ ಹೆಕ್ಟೇರಿಗೆ ಸುಮಾರು 8 ರಿಂದ 10 ಟನ್ಗಳಷ್ಟು ಹಸಿರು ಕಾಯಿಗಳ ಇಳುವರಿಯನ್ನು ನಾವು ಪಡೆಯಬಹುದು. ಹೀಗೆ ಈ ಒಂದು ಅವರೆಕಾಯಿಯನ್ನು ಅಂತರ ಬೆಳೆಯಾಗಿ ಬೆಳೆದು ಈಗಾಗಲೇ ಬಹಳಷ್ಟು ರೈತರು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಂಡಿದ್ದಾರೆ. ಇದನ್ನು ಎಲ್ಲ ರೈತರು ಅವಲಂಬಿಸಿಕೊಂಡರೆ ಎಲ್ಲರೂ ಸಹ ಅಧಿಕ ಆದಾಯವನ್ನು ಪಡೆಯಬಹುದು. ನನ್ನ ಸಂಪರ್ಕ ಸಂಖ್ಯೆ 9900091832. ಎಲ್ಲರಿಗೂ ಧನ್ಯವಾದಗಳು. ಇದುವರೆಗೆ ಶಿವಮೊಗ್ಗದ ಇರುವಕ್ಕಿ ಮತ್ತು ನವಿಲೆಯ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಜೆಕ್ಟ್ವದ ಅಡಿಯಲ್ಲಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಕೃಷಿ ಮತ್ತು ಕೃಷಿ ಅವಲಂಬಿತ ವಿಷಯಗಳ ಜ್ಞಾನ ತುಂಬುವುದಕ್ಕಾಗಿಯೇ ಇರುವ ವಿಶೇಷ ಕಾರ್ಯಕ್ರಮ UAHS ನೇಗಿಲ ಮಿಡಿತ ಆಕಾಶವಾಣಿ ಭದ್ರಾವತಿ, ಚಿತ್ರದುರ್ಗ ಮತ್ತು ಮಂಗಳೂರು ಕೇಂದ್ರದಿಂದ ಏಕಕಾಲಕ್ಕೆ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ SM ಸುಧಾಕರ್.